ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ಚರ್ಚೆಗೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ವಿಧಾನಮಂಡಲಗಳ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಸರ್ಕಾರ ಸಿದ್ಧಪಡಿಸಿರ್ತಕ್ಕಂಥ ಭಾಷಣವನ್ನು ಓದಬೇಕಿತ್ತು ಮತ್ತು ಅಧಿವೇಶನದ ಉದ್ಘಾಟನೆಯನ್ನು ಮಾಡಿ ಅವರು ಭಾಷಣವನ್ನು ಓದಿ ಸಾಂಪ್ರದಾಯಿಕವಾಗಿ ಅವರ ಪಾತ್ರವನ್ನು ನಿರ್ವಹಿಸಿ ಹೋಗಬೇಕಿತ್ತು. ಇದು ಹಿಂದಿನಿಂದನೂ ನಡ್ಕೊಂಡು ಬಂದಿರೋ ಅಂಥದ್ದು. ಆದರೆ ರಾಜ್ಯ ವಿಧಾನಮಂಡಲಗಳ ಜಂಟಿ ಅಧಿವೇಶನದಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವನ್ನು ನಾವು ಗಮನಿಸಿದ್ವಿ. ಮಾಧ್ಯಮದಲ್ಲೆಲ್ಲ ಸಾಕಷ್ಟು ಇದರ ಬಗ್ಗೆ ಪರ ವಿರೋಧದ ಚರ್ಚೆ ನಡೀತು. ಸಾಮಾನ್ಯವಾಗಿ ಒಂದು ರಾಜ್ಯದಲ್ಲಿ ರಾಜ್ಯಪಾಲರು ಆಯ್ಕೆಗೊಳ್ಳೋದು ಕೇಂದ್ರ ಸರ್ಕಾರದ ಶಿಫಾರಸ್ಸಿನ ಮೇಲೆ ರಾಷ್ಟ್ರಾಧ್ಯಕ್ಷರು ಸಂವಿಧಾನಿಕ ಹುದ್ದೆಯನ್ನು ನೀಡಿ ರಾಜ್ಯಪಾಲರನ್ನು ಆಯಾ ರಾಜ್ಯಕ್ಕೆ ಆಯ್ಕೆ ಮಾಡಿರ್ತಾರೆ. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಮಾನ್ಯ ರಾಜ್ಯಪಾಲರು ನಮ್ಮಲ್ಲಿ ಇದೆ. ರಾಜ್ಯಪಾಲರಿಗೆ ಇರ್ತಕ್ಕಂಥ ಅಧಿಕಾರ ಏನು? ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಅವರು ಉಪನ್ಯಾಸ ಅಥವಾ ಭಾಷಣ ಮಾಡೋದು ಅನಿವಾರ್ಯವೇ? ಅಥವಾ ಅವರು ಭಾಷಣ ಮಾಡುವುದರಲ್ಲಿ ಸಿದ್ಧಪಡಿಸಿರ್ತಕ್ಕಂಥ ಭಾಷಣದಲ್ಲಿ ಕೆಲವು ಪೇಜ್ಗಳನ್ನು ಕೆಲವು ಪ್ಯಾರಾಗಳನ್ನು ಬಿಟ್ಟು ಓದಬಹುದೇ? ಅಥವಾ ಸಂಪೂರ್ಣ ಭಾಷಣವನ್ನೇ ಮಾಡದೆ ಕೇವಲ ಉದ್ಘಾಟನೆಯ ನುಡಿಗಳನ್ನು ಆಡಿ ಅವ್ರು ಹೊರಟೋಗ್ಬೋದೇ? ಈ ಥರದ್ದು ಸಾಕಷ್ಟು ಚರ್ಚೆಗೆ ಗುರಿಯಾಯಿತು. ಯಥಾ ಪ್ರಕಾರ ಆಡಳಿತ ಪಕ್ಷಗಳು, ರಾಜ್ಯದಲ್ಲಿರ್ತಕ್ಕಂಥ ಆಡಳಿತ ಪಕ್ಷಗಳು ರಾಜ್ಯಪಾಲರ ನಡೆಯನ್ನು ಟೀಕಿಸಿದರು, ಪರಾಮರ್ಶಿಸಿದರು, ಕೆಲವರು ಅದನ್ನು ಪ್ರಶ್ನಿಸಿದರು. ಸಂವಿಧಾನ ಹೇಳುತ್ತೆ ಪ್ರಶ್ನಾತೀತ ಹುದ್ದೆ ಅಥವಾ ಪ್ರಶ್ನಾತೀತ ವ್ಯಕ್ತಿ ಈ ನಮ್ಮ ದೇಶದಲ್ಲಿ ಯಾರೂ ಇಲ್ಲ, ಯಾರನ್ನೂ ನಾವು ಪ್ರಶ್ನಿಸಬಹುದು. ಆದರೆ ಅದಕ್ಕೊಂದು ಶಿಷ್ಟಾಚಾರ ಇದೆ, ಒಂದು ಶಿಷ್ಟ ಭಾಷೆ ಇದೆ, ಕಾನೂನಿನ ಚೌಕಟ್ಟಿದೆ. ಸೊ ರಾಜ್ಯಪಾಲರ ನಡೆಯನ್ನು ಕೂಡ ಪ್ರಶ್ನಿಸಬಹುದು. ಹಿಂದೆಲ್ಲ ಪ್ರಶ್ನಿಸಲಾಗಿದೆ, ಅಥವಾ ಮುಂದೆ ಕೂಡ ಕರ್ನಾಟಕದಲ್ಲಿರತಕ್ಕಂಥ ಆಡಳಿತ ಪಕ್ಷ ಇದನ್ನು ಪ್ರಶ್ನಿಸಬಹುದು. ಆದರೆ ರಾಜ್ಯಪಾಲರ ನಡೆಯನ್ನು ಪ್ರಶ್ನಿಸುವ, ಟೀಕಿಸುವ, ಪರಾಮರ್ಶಿಸುವ ಭರದಲ್ಲಿ ಕೆಲವು ಶಾಸಕರು ಅವರ ವರ್ತನೆ ಎಲ್ಲರ ಗಮನವನ್ನು ಸೆಳೆಯೋ ರೀತಿಯಲ್ಲಿತ್ತು. ಎಲ್ಲರೂ ಇದಕ್ಕೆ ತಮ್ಮ ಅಸಮ್ಮತಿಯನ್ನು ವ್ಯಕ್ತಪಡಿಸಿದರು. ಯಥಾ ಪ್ರಕಾರ ಆಡಳಿತ ಪಕ್ಷದ 4 ಜನ ಅಥವಾ 5 ಜನ ಶಾಸಕರು ಆ ರೀತಿ ಮಾಡಿದರು. ಅಲ್ಲ, ಆಗಿದ್ದಿಷ್ಟೇ, ಜಂಟಿ ಅಧಿವೇಶನವನ್ನು ಉದ್ಘಾಟಿಸಿದ ರಾಜ್ಯಪಾಲರು ಸಿದ್ಧಪಡಿಸಿರ್ತಕ್ಕಂಥ ಭಾಷಣದ ಪ್ರತಿಯನ್ನು ಪ್ರಾರಂಭಿಕ ಪೇಜ್ನಲ್ಲಿರ್ತಕ್ಕಂಥ ಕೆಲವು ಸಾಲುಗಳನ್ನು ಓದಿದರು. ಕೊನೆ ಪ್ಯಾರಕ್ಕೆ ಬಂದುಬಿಟ್ಟು ವಂದನೆಯನ್ನು ಸಲ್ಲಿಸಿ ಹೊರಟೋದರು. ರಾಷ್ಟ್ರಗೀತೆಯನ್ನು ನುಡಿಸುವ ಮೊದಲೇ ಅವರು ನಿರ್ಗಮಿಸಿದರು. ಈ ಸಂದರ್ಭದಲ್ಲಿ ಅಲ್ಲಿ ಕೇವಲ ರಾಜ್ಯಪಾಲರ ನಡೆ ಮಾತ್ರ ಅಲ್ಲ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸಭಾಪತಿಗಳು ಅವರ ಎಡ ಮತ್ತು ಬಲದಲ್ಲಿ ಕೂತಿರ್ತಾರೆ. ಆಡಳಿತ ಪಕ್ಷದವರು ಒಂದು ಕಡೆ ಇರ್ತಾರೆ, ವಿರೋಧ ಪಕ್ಷದವರು ಒಂದು ಕಡೆ ಇರ್ತಾರೆ. ಹಾಗೆ ಹೊರಡೋ ಸಂದರ್ಭದಲ್ಲಿ ರಾಷ್ಟ್ರಗೀತೆಯನ್ನು ನುಡಿಸಬೇಕಿತ್ತು. ರಾಷ್ಟ್ರಗೀತೆಯನ್ನು ನುಡಿಸಿದ ನಂತರ ಅದಕ್ಕೆ ಗೌರವವನ್ನು ಸಲ್ಲಿಸಿ ವಂದನೆಯನ್ನು ಹೇಳಿ ರಾಜ್ಯಪಾಲರು ನಿರ್ಗಮಿಸಬಹುದಿತ್ತು. ಇದು ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬಂದಿರತಕ್ಕಂಥ ಇದು. ಆದರೆ ಸಿದ್ಧಪಡಿಸಿದ ಭಾಷಣದ ಪೂರ್ಣ ಪ್ರಮಾಣದಲ್ಲಿ ಓದಲಿಲ್ವಲ್ಲ ಅನ್ನೋ ಸಿಟ್ಟಿನ ಬರದಲ್ಲಿ ಅಲ್ಲಿ ಕೆಲವು ಮಂತ್ರಿಗಳು ಅದನ್ನು ಆಕ್ಷೇಪಿಸ್ತಾ ಇದ್ದರು, ಅದನ್ನು ಅವರವರಲ್ಲೇ ಚರ್ಚೆ ಮಾಡ್ತಾ ಇದ್ದರು. ಇನ್ನು ಕೆಲವು ಶಾಸಕರು ರಾಜ್ಯಪಾಲರು ಹೊರಟಿರೋ ದಾರಿಗೆ ಅಡ್ಡ ಬಂದು ಪ್ರತಿಭಟಿಸಿದರು. ಅವರ ದ್ವಾರವನ್ನು ಒಂದು ರೀತಿ ಬಲವಂತವಾಗಿ ಮತ್ತು ಏರು ಧ್ವನಿಯಲ್ಲಿ ಕೆಲವು ಕಟು ಶಬ್ದಗಳಿಂದ ಅವರನ್ನು ನಿಂದಿಸುತ್ತಾ ತಡೆಯುವ ಪ್ರಯತ್ನ ಮಾಡಿದರು ಅಂಥೇಳಿ ವಿರೋಧ ಪಕ್ಷದವರು ಆಪಾದನೆ ಮಾಡ್ತಾ ಇದ್ದಾರೆ. ಮಾಧ್ಯಮದಲ್ಲೂ ನಾವು ನೋಡಿದ್ವಿ, ಅದಾದ ಮೇಲೆ ಮುದ್ರಣ ಮಾಧ್ಯಮದಲ್ಲೂ ಓದಿದ್ದೀವಿ. ಇದು ಎಷ್ಟು ಮಟ್ಟಿಗೆ ಸರಿ? ಯಾರ ನಡೆ ಯಾರು ಮಾಡಿದ್ದು ಸರಿ? ರಾಜ್ಯಪಾಲರು ಸಂವಿಧಾನದ ಅನುಚ್ಛೇದ 163, 176 ಅಡಿಯಲ್ಲಿ ಸಿದ್ಧಪಡಿಸಿರ್ತಕ್ಕಂಥ ಭಾಷಣವನ್ನು ಓದಲೇಬೇಕು ಅಂತ ಸಂವಿಧಾನ ಹೇಳುತ್ತೆ. ಆದರೆ ಅದನ್ನು ಸಂಪೂರ್ಣ ಓದದೆ
ಕೇವಲ ಸಾರಾಂಶವನ್ನು ಅಥವಾ ಕೆಲವು ಪ್ಯಾರಾಗಳನ್ನು ಬಿಟ್ಟು ಓದುವ ಅಧಿಕಾರ ರಾಜ್ಯಪಾಲರಿಗೆ ಇದೆಯೋ ಇಲ್ವೋ, ಇದು ಚರ್ಚೆಗೆ ಬಂದಿರತಕ್ಕಂಥ ವಿಷಯ. ಇದು ಪ್ರಶ್ನಿಸಬಹುದಾದ ವಿಷಯ. ಆದರೆ ಯಾರು ಪ್ರಶ್ನಿಸಬೇಕು, ಎಲ್ಲಿ ಪ್ರಶ್ನಿಸಬೇಕು ಮತ್ತು ಹೇಗೆ ಪ್ರಶ್ನಿಸಬೇಕು, ಇದಕ್ಕೆ ಸಂವಿಧಾನ ಚೌಕಟ್ಟನ್ನು ಹಾಕ್ಕೊಟ್ಟಿದೆ. ನಮಗೆ ಒಂದು ಫ್ರೇಮ್ವರ್ಕ್ ಇದೆ. ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ನಲ್ಲೇ ನಾವು ಇದನ್ನು ಕೇಳಬಹುದು. ರಾಜ್ಯಪಾಲರನ್ನೂ ನಾವು ಪ್ರಶ್ನಿಸಬಹುದು, ರಾಜ್ಯಪಾಲರ ನಡೆಯನ್ನು ನಾವು ಪ್ರಶ್ನಿಸಬಹುದು. ಅದೇ ಸಂದರ್ಭದಲ್ಲಿ ರಾಷ್ಟ್ರಪತಿಯವರ ನಡೆಯನ್ನು ಕೂಡ ನಾವು ಪರಾಮರ್ಶಿಸಬಹುದು, ಪ್ರಶ್ನಿಸಬಹುದು. ಉದಾಹರಣೆಗೆ ರಾಷ್ಟ್ರಾಧ್ಯಕ್ಷರು ಕೆಲವು ಘೋರ ಅಪರಾಧಿಗಳಿಗೆ ಕ್ಷಮಾದಾನ ಅರ್ಜಿಯನ್ನು ವಿಲೇವಾರಿ ಮಾಡಿಲ್ಲ, ಬೇಗ ಮಾಡಿ, ಯಾಕೆ ಮಾಡಿಲ್ಲ ಅಂತ ಪ್ರಶ್ನಿಸಿರ್ತಕ್ಕಂಥ ಉದಾಹರಣೆಗಳು ಮಾನ್ಯ ಸುಪ್ರೀಂ ಕೋರ್ಟಿನ ಮುಂದೆ ಇದೆ. ಸೊ ಇಲ್ಲಿ ಯಾರು ಪ್ರಶ್ನಿಸುವ ಅಧಿಕಾರ ಸಂವಿಧಾನ ನೀಡಿದೆ. ಆ ಚೌಕಟ್ಟಿನಲ್ಲೇ ನಾವೆಲ್ಲ ವ್ಯವಹರಿಸಬೇಕು. ನಮ್ಮ ನಡವಳಿಕೆ, ನಮ್ಮ ಭಾಷೆ ಮತ್ತು ನಮ್ಮ ವರ್ತನೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಚೌಕಟ್ಟಿನಲ್ಲಿ, ಅದರ ಇತಿಮಿತಿಯಲ್ಲೇ ನಾವೆಲ್ಲ ವರ್ತಿಸಬೇಕಾಗತ್ತೆ. ಒಬ್ಬ ಹೀನಾತಿಹೀನ ಅಪರಾಧ ಮಾಡಿರ್ತಕ್ಕಂಥ ಅಪರಾಧಿ ನ್ಯಾಯಾಲಯದಲ್ಲಿ ಕಟಕಟೆಯಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಾಗ ದೋಷಿ ಅಂತ ಸಿದ್ಧಪಡಿಸಿದ ನಂತರ ಅವನಿಗೆ ಶಿಕ್ಷೆ ವಿಧಿಸಿರ್ತಕ್ಕಂಥ ಸಂದರ್ಭದಲ್ಲಿ ನ್ಯಾಯಾಧೀಶರು ಶಿಕ್ಷೆಯನ್ನು ಘೋಷಿಸಿದಾಗ ಅಪರಾಧಿಯ ವರ್ತನೆ ಹೇಗಿರುತ್ತೆ? ಕೈ ಮುಗಿದು ಶಿರಬಾಗಿ ಕ್ಷಮೆಯನ್ನು ಕೇಳ್ತಾನೆ. ತನಗೆ ಶಿಕ್ಷೆ ಕೊಟ್ಟಿರ್ತಕ್ಕಂಥ ನ್ಯಾಯಾಧೀಶರ ವಿರುದ್ಧ ಅಸಂಬದ್ಧವಾಗಿ, ಅಸಂವಿಧಾನಿಕವಾಗಿ ಮಾತಾಡೋದಿಲ್ಲ. ಅಪರಾಧಿ ಮಾತಾಡೋದೇ ಇಲ್ಲ. ಅಲ್ಲಿ ಅವನ ಪರವಾಗಿ ವಕೀಲರು ಕ್ಷಮೆಯನ್ನು ಕೇಳ್ತಾರೆ, ಸ್ವಲ್ಪ ಕಡಿಮೆ ಮಾಡಿ ಸ್ವಾಮಿ ಅಂತ ಕೇಳ್ತಾರೆ, ಶಿಕ್ಷೆಯನ್ನು ರದ್ದು ಮಾಡಿ ಕೇಳುವ ಹಕ್ಕು ವಕೀಲರಿಗಿದೆ. ಆದರೆ ಶಿಕ್ಷೆ ನೀಡುವ ಹಕ್ಕು, ಅಧಿಕಾರ ನ್ಯಾಯಾಧೀಶರಿಗಿದೆ. ಅಲ್ಲಿ ನ್ಯಾಯಾಧೀಶರ ನಡವಳಿಕೆ ಹೇಗಿರುತ್ತೆ, ಅಪರಾಧಿಯ ನಡವಳಿಕೆ ಹೇಗಿರುತ್ತೆ. ಕೋರ್ಟ್ ಹಾಲ್ನಲ್ಲಿ ನ್ಯಾಯಾಧೀಶರು ಸಂವಿಧಾನಾತ್ಮಕ ಹುದ್ದೆಯನ್ನು ಹೊಂದಿರತಕ್ಕಂಥವ್ರು. ಅದೇ ರೀತಿ ರಾಜ್ಯಪಾಲರು, ರಾಷ್ಟ್ರಾಧ್ಯಕ್ಷರು, ಚುನಾವಣಾ ಆಯೋಗದ ಆಯುಕ್ತರು, ಕೆಲವು ಸಂವಿಧಾನಾತ್ಮಕ ಹುದ್ದೆಗಳಿದ್ದಾವೆ ನಮ್ಮಲ್ಲಿ. ಅವರಿಗೆ ನಾವು ಸಂವಿಧಾನಾತ್ಮಕವಾಗಿ ಕೊಡಬೇಕಾಗಿರ್ತಕ್ಕಂಥ ಶಿಷ್ಟಾಚಾರವನ್ನು ಪಾಲಿಸಿ ಗೌರವವನ್ನು ಕೊಡಲೇಬೇಕು. ಅವರ ನಡವಳಿಕೆಗಳು, ಅವರ ಉಪನ್ಯಾಸ, ಅವರ ಭಾಷಣ ಅಥವಾ ಅವರ ತೀರ್ಮಾನಗಳು ನಮಗೆ ಒಪ್ಪಿಗೆ ಇಲ್ಲದೆ ಇರ್ಬೋದು. ಒಪ್ಪಿಗೆ ಇಲ್ಲದಿರುವ ನಮ್ಮ ಭಿನ್ನಾಭಿಪ್ರಾಯವನ್ನು ದಾಖಲಿಸುವ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯ ಚೌಕಟ್ಟಿನಲ್ಲೇ ನಾವೆಲ್ಲ ವರ್ತಿಸಬೇಕಾಗುತ್ತೆ. ರಾಜ್ಯಪಾಲರು ಇಷ್ಟೆಲ್ಲ ಆದಮೇಲೆ ಅದ್ರ ಬಗ್ಗೆ ಒಂದು ವರದಿಯನ್ನು ರಾಷ್ಟ್ರಾಧ್ಯಕ್ಷರಿಗೆ ಕೊಟ್ಟರು. ಎಲ್ಲೂ ಕೂಡ ಮಾಧ್ಯಮದಲ್ಲಿ ಅಥವಾ ವಿಧಾನ ಮಂಡಳಿಗಳಲ್ಲಿ ಅಥವಾ ಲೋಕಭವನದಲ್ಲಿ, ಹಿಂದೆ ನಾವು ರಾಜಭವನ ಅಂತ ಕರಿತೀವಿ, ಅಲ್ಲಿ ಕರೆದು ಪತ್ರಿಕಾಗೋಷ್ಠಿ ಕರೆದು ಹಿಗ್ಗಾಮುಗ್ಗಿ ಆ ರೀತಿ ಯಾರು ಮಾಡಿದ್ದಾರೆ ಆ ಮಾನ್ಯ ಶಾಸಕರು ಅವ್ರ ವಿರುದ್ಧ ಏನೂ ಮಾತಾಡಲಿಲ್ಲ. ಇದು ಸಂವಿಧಾನಾತ್ಮಕ ಹುದ್ದೆಯಲ್ಲಿರ್ತಕ್ಕಂಥ ರಾಜ್ಯಪಾಲರ ನಡೆ. ಅವರ ಅಸಮ್ಮತಿ ಏನಿತ್ತು, ಈ ಇದರಲ್ಲಿರ್ತಕ್ಕಂಥ ಈ ಭಾಷಣದಲ್ಲಿ ಸಿದ್ಧಪಡಿಸಿರ್ತಕ್ಕಂಥ ಕೆಲವು ವಿಷಯಗಳು ನನಗೆ ಒಪ್ಪಿತ ಇಲ್ಲ, ಇದನ್ನು ಪರಾಮರ್ಶೆಗೆ ಒಳಪಡಿಸಬೇಕು, ಅಷ್ಟಕ್ಕೆ ಅದನ್ನು ಕೈ ಬಿಟ್ಟರು, ಮುಂದೆ ಹೋದರು. ಆದರೆ ಸಾಂಪ್ರದಾಯಿಕವಾಗಿ ವಿಧಾನಮಂಡಲಗಳ ಅಧಿವೇಶನಕ್ಕೆ ಚಾಲನೆ ನೀಡಬೇಕಿತ್ತು, ಚಾಲನೆ ಕೊಟ್ಟರು. ಸರ್ಕಾರದ ಯಾವ ನಡೆಯನ್ನು ಮತ್ತು ಕಾನೂನಿನ ಚೌಕಟ್ಟಿನಲ್ಲಿರ್ತಕ್ಕಂಥ ಕೆಲವು ಸಾಲುಗಳನ್ನು ಓದಿದರು, ಸಭೆಗೆ ಗೌರವವನ್ನು ಕೊಟ್ಟರು, ನಿರ್ಗಮಿಸಿದರು. ನಿರ್ಗಮಿಸುವ ಪೂರ್ವದಲ್ಲಿ ಮಾನ್ಯ ಇಬ್ಬರು ಸಭಾಧ್ಯಕ್ಷರು ಕ್ಷಣಕಾಲ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಲ್ಲಿ ರಾಷ್ಟ್ರಗೀತೆಯನ್ನು ನುಡಿಸೋದಕ್ಕೆ ಅನುಮತಿಯನ್ನು ಕೇಳಿ ರಾಷ್ಟ್ರಗೀತೆಯನ್ನು ನುಡಿಸಿದರೆ ರಾಜ್ಯಪಾಲರು ಕ್ಷಣಕಾಲ ಅಲ್ಲಿ ಇರ್ತಿದ್ರೋ ಏನೋ. ಅದ್ರ ಬಗ್ಗೆ ಅವರಿಗೂ ಆ ಕ್ಷಣದಲ್ಲಿ ಏನು ತೀರ್ಮಾನ ತಗೊಳ್ಬೇಕು ಅಂತ ಗೊತ್ತಾಗಲಿಲ್ಲ. ಉಭಯ ಸದನಗಳ ಸಭಾಧ್ಯಕ್ಷರಿಗೆ, ಅಲ್ಲಿರ್ತಕ್ಕಂಥ ಆಡಳಿತ ಪಕ್ಷ ಅಥವಾ ವಿರೋಧ ಪಕ್ಷದವ್ರಿಗೂ ಗೊತ್ತಿಲ್ಲ ಏನು ಮಾಡಬೇಕು ಅನ್ನೋದು ದಿಗ್ಭ್ರಮೆ ಆಯಿತು. ಆ ಕ್ಷಣಕಾಲ ಯಾರಿಗೆ ಏನೂ ತೀರ್ಮಾನ ತಗೊಳ್ಳೋ ಅಂಥ ಸಮಾಧಾನ ಇರಲಿಲ್ಲ. ರಾಜ್ಯಪಾಲರು ನಿಧಾನವಾಗಿ ಎಲ್ರಿಗೂ ನಮಸ್ಕರಿಸ್ತಾ ಹೊರಟಾಗ ಇಡೀ ಸಭೆ ಎದ್ದು ನಿಂತು ನಮಸ್ಕರಿಸಿ ಅವರನ್ನು ಬೀಳ್ಕೊಡೋದಕ್ಕೆ ನಾವು ವ್ಯವಸ್ಥೆ ಮಾಡ್ಕೋಬೇಕು. ಅದು ಇರತಕ್ಕಂಥ ಸಂಪ್ರದಾಯ. ಮತ್ತು ಪ್ರಸಕ್ತ ರಾಜ್ಯಪಾಲರ ನಡೆ ಈ ತಿಂಗಳಲ್ಲಿ ಜನವರಿಯಲ್ಲಿ ಏನು ನಡೀತು, ಇದು ಮೊದಲನೇ ಪ್ರಕರಣ ಏನಲ್ಲ. ಹಿಂದೆ ಕೂಡ ರಾಜ್ಯಪಾಲರು, ಆಗ ಆಡಳಿತ ಪಕ್ಷಗಳು ವಿರೋಧ ಪಕ್ಷಗಳು ಬೇರೆ ಬೇರೆ ಇದ್ವು, ಆಗಲೂ ಕೂಡ ಇಂಥದ್ದು ನಡೆದಿದೆ. ಆದರೆ ಈ ರೀತಿ ಶಾಸಕರು ರಾಜ್ಯಪಾಲರ ಎದುರಿನಲ್ಲಿ ಬಂದು
ಕೆಲವು ಕೆಲವು ಶಬ್ದಗಳಲ್ಲಿ ಅತಿ ಎತ್ತರದ ಧ್ವನಿಯಲ್ಲಿ ಅವರ ನಡೆದು ಬರ್ತಕ್ಕಂಥ ದಾರಿಗೆ ಅಡ್ಡವಾಗಿ ನಿಲ್ತಕ್ಕಂಥ ಪ್ರಕರಣಗಳು ನಡೆದಿರಲಿಲ್ಲ. ರಾಜ್ಯಪಾಲರ ವಿರುದ್ಧ ನಡೆದಿರಲಿಲ್ಲ. ಅಷ್ಟೇ ಯಾಕೆ, ಸಭಾಧ್ಯಕ್ಷರುಗಳ ವಿರುದ್ಧವೂ ನಡಿಬಾರದು ಕೂಡ. ಇದೇ ಶಿಷ್ಟಾಚಾರ ಅಂತ ಹೇಳೋದು. ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರಾಗಲಿ, ವಿಧಾನಸಭೆಯ ಸದಸ್ಯರಾಗಲಿ, ಅವರು ಗೆದ್ದು ಆಯ್ಕೆಯಾಗಿ ಬಂದ ನಂತರ ಅವರನ್ನು ಸದನಕ್ಕೆ ಆಹ್ವಾನಿಸುವ, ಸದನಕ್ಕೆ ಒಪ್ಪಿಕೊಳ್ಳುವ ಒಂದು ಶಿಷ್ಟಾಚಾರವನ್ನು ಮಾನ್ಯ ಸಭಾಧ್ಯಕ್ಷರು ಮಾಡ್ತಾರೆ. ಅವರಿಗೆ ಅಧಿಕಾರದ ಗೌಪ್ಯತೆಯನ್ನು, ನಡವಳಿಕೆಯನ್ನು ಬೋಧಿಸ್ತಾರೆ. ಈ ಸಂವಿಧಾನದ ಚೌಕಟ್ಟಿನಲ್ಲಿ ಸಭಾ ನಡವಳಿಕೆಯಲ್ಲೇ ನೀವೆಲ್ಲ ಕಾರ್ಯನಿರ್ವಹಿಸಬೇಕು ಅಂತ ಅವರಿಗೆ ಹೇಳಿರ್ತಾರೆ. ಭಾಷೆಯ ಬಳಕೆ, ಆಂಗಿಕ ಭಾಷೆಯ ಬಳಕೆ ಮತ್ತು ಶಿಷ್ಟಾಚಾರದ ಪಾಲನೆ, ಸಭೆಯಲ್ಲಿ ಪ್ರಶ್ನಿಸುವ, ಪ್ರತಿಭಟಿಸುವ, ಹೊರ ನಡೆಯುವ, ಒಳಗೆ ಬರುವ ಎಲ್ಲ ಸಂದರ್ಭದಲ್ಲೂ ಹೀಗೆ ನಡ್ಕೊಳ್ಬೇಕು ಅಂಥೇಳಿ ನಡವಳಿಕೆಯನ್ನು ನಿರ್ದಿಷ್ಟವಾಗಿ ಬರೆದು ದಾಖಲಿಸಿದ್ದಾರೆ. ಅದನ್ನು ಮೀರಿ ಯಾರೇ ನಡೆದರೂ ಕೂಡ, ಯಾವುದೇ ಪಕ್ಷದವರು ಇರಲಿ, ಅವರು ಆಡಳಿತ ಪಕ್ಷದವರು ಇರಲಿ, ವಿರೋಧ ಪಕ್ಷದವರು ಇರಲಿ, ಯಾರೇ ಆಗಲಿ, ನಿಯಮಾವಳಿಯನ್ನು ಮೀರಬಾರ್ದಿತ್ತು. ಆಯಿತು. ಕೊನೆಗೆ ಅದಕ್ಕೆ ಎಲ್ಲರೂ ಕ್ಷಮೆನ ಕೇಳಿದ್ರು, ವಿಷಾದಿಸಿದ್ರು. ಅದಾದ ನಂತರ ತಣ್ಣಗಾಯಿತು. ಅದಾದಮೇಲೆ ಮತ್ತೆ ರಾಜ್ಯಪಾಲರು ಗಣರಾಜ್ಯೋತ್ಸವ ದಿವಸ ಮತ್ತೆ ಸರ್ಕಾರ ಮತ್ತು ಆಡಳಿತ ಪಕ್ಷ ಸಿದ್ಧಪಡಿಸಿರ್ತಕ್ಕಂಥ ಪೂರ್ಣ ಪ್ರಮಾಣದ ಭಾಷಣವನ್ನು ಓದಿದರು. ಕಾರಣ ಏನು? ಅವರಿಗೆ ಇಷ್ಟವಾಗದೇ ಇರುವ, ಕಾನೂನಿಗೆ ವಿರುದ್ಧವಾದ ಯಾವುದೇ ಸಾಲುಗಳು ಅದರಲ್ಲಿ ಇರಲಿಲ್ಲ, ಓದಿದರು. ಸೊ ರಾಜ್ಯಪಾಲರಿಗೂ ಕೂಡ ವಿವೇಚನಾ ಅಧಿಕಾರ ಇದೆ. ರಾಜ್ಯಪಾಲರು ಯಾವುದೇ ಒಂದು ಪಕ್ಷದ ಕೈಗೊಂಬೆಯಲ್ಲ. ಅವರು ಸಂವಿಧಾನದ ಪ್ರತಿನಿಧಿ, ಸಂವಿಧಾನಾತ್ಮಕ ಹುದ್ದೆಯಲ್ಲಿದ್ದಾರೆ. ಅವರಿಗೆ ಅವರದೇ ಆದ ವಿವೇಚನಾ ಅಧಿಕಾರ ಇರುತ್ತೆ. ಅವರು ಅಧಿಕಾರ ವ್ಯಾಪ್ತಿಯನ್ನು ಮೀರಿದ್ದಾರೆ ಅಂತ ಯಾರಾದರೂ ಭಾವಿಸಿದರೆ, ಅದು ಆಡಳಿತ ಪಕ್ಷದವರೇ ಇರಲಿ, ವಿರೋಧ ಪಕ್ಷದವರೇ ಇರಲಿ, ಯಾರಾದರೂ ಭಾವಿಸಿದರೆ, ಯಾರಿಗಾದರೂ ಅನಿಸಿದರೆ, ಅವರ ನಡವಳಿಕೆಯನ್ನು ಪ್ರಶ್ನಿಸುವ, ಪರಾಮರ್ಶಿಸುವ, ಅದರ ಬಗ್ಗೆ ಏನಾದರೂ ಸಂಶಯಗಳಿದ್ದರೆ ನಿವಾರಿಸಿಕೊಳ್ಳುವ ವ್ಯವಸ್ಥೆ ಇರೋದು, ಸಂವಿಧಾನಾತ್ಮಕ ವ್ಯವಸ್ಥೆ ಇರೋದು ನ್ಯಾಯಾಲಯಗಳಲ್ಲಿ, ರಾಜ್ಯದ ಶ್ರೇಷ್ಠ ನ್ಯಾಯಾಲಯಗಳಲ್ಲಿ ಸಂವಿಧಾನಾತ್ಮಕ ನ್ಯಾಯಾಲಯವಾಗಿರ್ತಕ್ಕಂಥ ಮಾನ್ಯ ಸುಪ್ರೀಂ ಕೋರ್ಟ್ನಲ್ಲಿ ಮಾತ್ರ ಅದನ್ನು ಪ್ರಶ್ನಿಸಬೇಕು. ಸುಪ್ರೀಂ ಕೋರ್ಟ್ ಆದರೂ ಕೂಡ ಇತ್ತೀಚೆಗೆ ರಾಜ್ಯಪಾಲರ ಅಧಿಕಾರ ಮತ್ತು ರಾಷ್ಟ್ರಾಧ್ಯಕ್ಷರ ಅಧಿಕಾರವನ್ನು ಪ್ರಶ್ನಿಸಿರ್ತಕ್ಕಂಥ ಸಂದರ್ಭದಲ್ಲಿ, ಚರ್ಚೆಗೆ ಅವಕಾಶ ಮಾಡಿಕೊಡುವ ಸಂದರ್ಭದಲ್ಲಿ ಬಹಳ ಸೂಕ್ಷ್ಮವಾಗಿ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ನಾವೆಲ್ಲರೂ ಅದನ್ನು ಪಾಲಿಸಬೇಕು. ಪದೇ ಪದೇ ಮರಿತಾ ಇದ್ದೀವಿ. ನಮ್ಮ ರಾಜ್ಯದ ವಿಧಾನಮಂಡಲಗಳ ಸದಸ್ಯರು, ಗೌರವಾನ್ವಿತ ಸದಸ್ಯರು ಪದೇ ಪದೇ ಅದನ್ನು ಉಲ್ಲಂಘಿಸಬಾರದು. ಸುಪ್ರೀಂ ಕೋರ್ಟ್ ಹೇಳಿದೆ, ರಾಷ್ಟ್ರಾಧ್ಯಕ್ಷರ ನಡೆಯನ್ನು ನೀವು ಪ್ರಶ್ನಿಸುವ ಅಧಿಕಾರ ಇದೆ. ಆದರೆ ಅದನ್ನು ಪ್ರಶ್ನಿಸಬೇಕಾದ ನಿಯಮಾವಳಿಗಳು ಯಾವುದು, ಏನನ್ನು ನೀವು ಪ್ರಶ್ನಿಸ್ಬೋದು, ಏನನ್ನು ಪ್ರಶ್ನಿಸಬಾರದು, ಭಾಳ ಸ್ಪಷ್ಟ ಮಾತುಗಳಲ್ಲಿ ಅದನ್ನು ಹೇಳಿದೆ. ಸೊ ಹೀಗಿರುವಾಗ ನಮ್ಮಲ್ಲಿ ಕೆಲವು ಚುನಾಯಿತ ಪ್ರತಿನಿಧಿಗಳು ಈ ರೀತಿ ಅತಿರೇಕದಿಂದ ವರ್ತಿಸೋದು ಎಷ್ಟರ ಮಟ್ಟಿಗೆ ಸರಿ? ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ರಾಜ್ಯದ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಸ್ಥಾನ ಹೊಂದಿರತಕ್ಕಂಥ ಗೌರವಾನ್ವಿತ MLAಗಳು, MLCಗಳು ಮತ್ತು ಅದರಿಂದ ಆಯ್ಕೆಯಾಗಿರ್ತಕ್ಕಂಥ ಮಂತ್ರಿಗಳು, ಅವರ ನಡವಳಿಕೆ, ಅವರ ವರ್ತನೆಗಳು ಕೆಳ ಹಂತದಲ್ಲಿರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಅನುಸರಿಸ್ತಾರೆ. ಮೇಲ್ಪಂಕ್ತಿಯನ್ನು ಹಾಕಬೇಕು. ಅವರು ದೇ ಆರ್ ಸಪೋಸ್ ಟು ಬಿ ಟ್ರೆಂಡ್ ಸೆಟರ್ಸ್. ಅವರಲ್ಲಿ ಯಾವ ರೀತಿ ವರ್ತಿಸ್ತಾರೆ, ಕೆಳಗಡೆ ಅದು ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಕಾರ್ಪೊರೇಷನ್ಗಳಾಗಿರ್ಬೋದು, ನಗರಸಭೆ ಇರ್ಬೋದು, ಪಟ್ಟಣ ಪಂಚಾಯತ್, ಅಲ್ಲಿರೋ ಸದಸ್ಯರು ಗ್ರಾಮ ಪಂಚಾಯತಿವರೆಗೂ ಬಂತು. ಅಲ್ಲೂ ಕೂಡ ಇದೇ ಥರದ ನಡವಳಿಕೆಗಳು ಬರುತ್ತೆ. ಸೊ ಮೇಲ್ಪಂಕ್ತಿ ಹಾಕಬೇಕಾಗಿರ್ತಕ್ಕಂಥ ಹಿರಿಯ ಗೌರವಾನ್ವಿತ ಚುನಾಯಿತ ಸದಸ್ಯರು, ವಿಧಾನಮಂಡಲಗಳ ಸದಸ್ಯರು ಇನ್ನು ಮುಂದಾದರೂ ಕೂಡ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಪ್ರತಿಕ್ರಿಯೆಯನ್ನು ನೋಡಿಕೊಂಡಾದರೂ ತಮ್ಮ ವರ್ತನೆ, ಭಾಷೆ ಮತ್ತು ಬಾಡಿ ಲ್ಯಾಂಗ್ವೇಜ್, ಆಂಗಿಕ ಭಾಷೆ ಅದನ್ನು ಬದಲಾಯಿಸ್ಕೊಳ್ಬೇಕು. ಎಲ್ಲರೂ ಒಪ್ಪುವ ರೀತಿಯಲ್ಲಿ ಇರಬೇಕು. ಎಲ್ಲೂ ಕೂಡ ಅನುಮಾನಾಸ್ಪದವಾಗಿ, ಅಸಂವಿಧಾನಿಕವಾಗಿ ಮತ್ತು ಜನರು ಒಪ್ಪದೇ ಇರತಕ್ಕಂಥ, ಮೀಡಿಯಾಗಳಲ್ಲಿ ಟೀಕೆ ಬರುವ ರೀತಿಯಲ್ಲಿ ನಾವು ವರ್ತಿಸಬಾರ್ದು. ಚುನಾಯಿತರಾದ ಮಾತ್ರಕ್ಕೆ ನಾವು ಪ್ರಭುತ್ವವನ್ನು ಹೊಂದಿರತಕ್ಕಂಥ ಪ್ರಶ್ನಾತೀತ ವ್ಯಕ್ತಿಗಳು ಯಾರೂ ಆಗಲ್ಲ. ಆಡಳಿತ ಪಕ್ಷದಲ್ಲಿ ಇದ್ದ ಮಾತ್ರಕ್ಕೆ, ಮಂತ್ರಿ ಆದ ಮಾತ್ರಕ್ಕೆ ಅಥವಾ
ಸಚಿವರಾದ ಮಾತ್ರಕ್ಕೆ ನಮ್ಮನ್ನು ಯಾರು ಪ್ರಶ್ನಿಸಬಾರದು ಅಂತ ನಾವು ಭಾವಿಸಬಾರದು. ಎಲ್ಲರ ನಡವಳಿಕೆಗಳನ್ನು ಪ್ರಶ್ನಿಸುವ ಅಧಿಕಾರ ಈ ನೆಲದ ಕಾನೂನು ಎಲ್ರಿಗೂ ಕೊಟ್ಟಿದೆ. ಯಾರ ನಡೆಯನ್ನಾದರೂ ನಾವು ಪ್ರಶ್ನಿಸ್ಬೋದು, ಯಾರ ತೀರ್ಮಾನವನ್ನಾಗಲಿ ಪ್ರಶ್ನಿಸ್ಬೋದು. ತಾಲೂಕು ಮಟ್ಟದಿಂದ ನ್ಯಾಯಾಲಯದ ತೀರ್ಪುಗಳನ್ನು ನಾವು ಪ್ರಶ್ನಿಸ್ತಾ ಸುಪ್ರೀಂ ಕೋರ್ಟ್ ತನಕ ಹೋಗುವ ಅವಕಾಶ ಯಾಕೆ ಕೊಟ್ಟಿದೆ ಸಂವಿಧಾನ? ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ವ್ಯತಿರಿಕ್ತ ಪರಿಣಾಮ ಬಂದಾಗಲೂ ಕೂಡ ರಾಷ್ಟ್ರಪತಿಯವರನ್ನು ಕ್ಷಮೆ ಕೇಳುವ ಅಧಿಕಾರ ಶ್ರೀಸಾಮಾನ್ಯನಿಗೆ ಸಂವಿಧಾನ ಯಾಕೆ ಕೊಟ್ಟಿದೆ? ಇದೆಲ್ಲ ನಮ್ಮ ನಡವಳಿಕೆಗಳನ್ನು, ನಮ್ಮ ಹದ್ದು ಮೀರಿದ ವರ್ತನೆಯನ್ನು ಅಸಂವಿಧಾನಾತ್ಮಕವಾಗಿ ನಡ್ಕೊಳ್ಬಾರ್ದು, ಸಂವಿಧಾನಾತ್ಮಕವಾಗೇ ನಡ್ಕೊಳ್ಬೇಕು, ಶಿಷ್ಟ ಭಾಷೆಯನ್ನು ಬಳಸಬೇಕು. ನನ್ನ ಹಕ್ಕುಗಳನ್ನು ಚಲಾಯಿಸುವ ಸಂದರ್ಭದಲ್ಲೇ ಇತರರ ಹಕ್ಕುಗಳನ್ನು ಕೂಡ ಗೌರವಿಸಬೇಕು ಅಂಥೇಳಿ ನನ್ನ ನಡವಳಿಕೆಗಳನ್ನು ರೂಪಿಸೋದು ನಮ್ಮ ದೇಶದ ಸಂವಿಧಾನ. ಸೊ ಸಂವಿಧಾನಕ್ಕೆ ಬದ್ಧರಾಗಿ ಎಲ್ಲರೂ ನಡ್ಕೊಳ್ಳೋಣ. ಸಂವಿಧಾನಕ್ಕೆ ಸವಾಲೊಡ್ಡುವ ರೀತಿಯಲ್ಲಿ ನಮ್ಮ ವರ್ತನೆಗಳು ಇರಬಾರ್ದು. ಮತ್ತು ಎಲ್ಲರೂ ಎಲ್ಲರನ್ನು ಪ್ರಶ್ನಿಸುವ ಮತ್ತು ಎಲ್ಲರಿಗೂ ಉತ್ತರದಾಯಿತ್ವವನ್ನು ಹೊಂದಿರತಕ್ಕಂಥ ಈ ಪರಸ್ಪರ ಕೊಟ್ಟು ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲೇ ನಾವೆಲ್ಲರೂ ಬದುಕಬೇಕು, ಜೀವಿಸಬೇಕು. ಇದರಲ್ಲೇ ಜನತಾಂತ್ರಿಕ ವ್ಯವಸ್ಥೆ ಮತ್ತು ಪ್ರಜಾಪ್ರಭುತ್ವದ ಸೌಂದರ್ಯ ಅಡಗಿರೋದೇ ಇದರಲ್ಲಿ, ಕೊಟ್ಟು ತೆಗೆದುಕೊಳ್ಳುವುದರಲ್ಲೇ ಇದೆ. ಆದರೆ ನನಗೆ ಮಾತ್ರ ಇದೆ, ನಿಮಗಿಲ್ಲ ಅಂತ ಹೇಳುವ ಧೋರಣೆ ಇದೆಯಲ್ಲ, ಇದು ಸರಿಯಾದ ಅಲ್ಲ ಅಂತ ಹೇಳ್ತಾ ಇನ್ನಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಎಲ್ರಿಗೂ ವಂದನೆಗಳು.